ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. 10 ಸರಳ ಪದಗಳಿಗೆ ಸ್ವಂತ ವಾಕ್ಯ ರಚನೆ ಮಾಡುವುದು ಹೇಗೆ ಅಂತ ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಿದ್ದೀನಿ. ಮತ್ತೇಕೆ ತಡ, ಬನ್ನಿ 10 ಸರಳ ಪದಗಳಿಗೆ ಸ್ವಂತ ವಾಕ್ಯ ರಚನೆ ಮಾಡುವುದು ಹೇಗೆ ಅಂತ ನೋಡೋಣ. 1ನೇ ಪದ ಹುಲಿ. ವಾಕ್ಯ: ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ. ಹುಲಿ ನಮ್ಮ ರಾಷ್ಟ್ರೀಯ ಪ್ರಾಣಿ. ಹುಲಿ ನಮ್ಮ ರಾಷ್ಟ್ರೀಯ ಪ್ರಾಣಿ. ಸ್ಪೆಲ್ಲಿಂಗ್ ಅನ್ನು ಗಮನಿಸಿ. ಸರಳ ಪದಗಳಿಗೆ ಸ್ವಂತ ವಾಕ್ಯ ರಚನೆ. ಹುಲಿ, ನಮ್ಮ, ಮಾವತ್ತು ಮ, ರಾಷ್ಟ್ರೀಯ, ಇಲ್ಲಿ 2 ಒತ್ತಕ್ಷರಗಳು ಬಂದಿದೆ, ಟ ಮತ್ತು ರ ಒತ್ತಕ್ಷರಗಳು. ರಾಷ್ಟ್ರೀಯ ಪ್ರಾಣಿ, ಪಾಗೆ ರ ಒತ್ತಕ್ಷರ, ಪ್ರಾಣಿ ಹುಲಿ. ಇಲ್ಲಿ ನೀವು ಗಮನಿಸಬೇಕಾಗಿರೋದು ಒತ್ತಕ್ಷರಗಳನ್ನು. 2ನೇದು ನವಿಲು. ನ ವಾಗೆ ಈ ಸ್ವರ, ನವಿಲು. ವಾಕ್ಯ: ನಮ್ಮ ರಾಷ್ಟ್ರೀಯ, ನೋಡಿ ಸೇಮ್ ಒತ್ತಕ್ಷರ ಬರುತ್ತೆ, ರಾಷ್ಟ್ರೀಯ ಪಕ್ಷಿ ನವಿಲು. ಪೂರ್ಣವಿರಾಮ ಚಿಹ್ನೆ, ಫುಲ್ ಸ್ಟಾಪ್. ಆಯ್ತಲ್ವಾ? 2 ಪದಗಳಿಗೆ ನಾವಿಲ್ಲಿ ಸ್ವಂತ ವಾಕ್ಯ ಮಾಡಿದ್ದೀವಿ, ಹುಲಿ ಮತ್ತು ನವಿಲು. 3ನೇ ಪದ ಯಾವುದು ಅಂದರೆ ಪುಸ್ತಕ. ಪುಸ್ತಕ ಪದಕ್ಕೆ ಯಾವ ರೀತಿ ಸ್ವಂತ ವಾಕ್ಯನ ಮಾಡೋದು? ಸ್ಪೆಲ್ಲಿಂಗ್ ನೋಡಿ. ಸಾಗೆ ತಾ ಒತ್ತಕ್ಷರ, ಪುಸ್ತಕ. ಪಾಗೆ ಕೊಂಬು, ಸಾಗೆ ತಾ ಒತ್ತಕ್ಷರ, ಕ, ಪುಸ್ತಕ. ಇಲ್ಲಿ ಪುಸ್ತಕಗೆ ಸ್ವಂತ ವಾಕ್ಯ: ನನಗೆ ಪುಸ್ತಕ ಓದುವುದು ಇಷ್ಟ. ಶಾಗೆ ಟ ಒತ್ತಕ್ಷರ, ಪೂರ್ಣವಿರಾಮ ಚಿಹ್ನೆ. ನೋಡಿ, ಪುಸ್ತಕ. ವಾಕ್ಯ: ನನಗೆ ಪುಸ್ತಕ ಓದುವುದು ಇಷ್ಟ. 4ನೇ ವಾಕ್ಯ ನೋಡೋಣ. ಪುಸ್ತಕ ಆಯಿತು. ನೆಕ್ಸ್ಟ್ ಯಾವುದು? ಹಸು ತಗೊಳ್ಳೋಣ. ಹಸು ಪದಕ್ಕೆ ಸ್ವಂತ ವಾಕ್ಯ ರಚನೆ ಮಾಡೋದು ಹೇಗೆ ನೋಡೋಣ. ಹಸು, ಸಾಗೆ ಕೊಂಬು, ಹಸು ನಮಗೆ ಹಾಲು ಕೊಡುತ್ತದೆ. ತಾವತ್ತುತ್ತ ದೆ, ಪೂರ್ಣವಿರಾಮ ಚಿಹ್ನೆ. ನೋಡಿ, ಹಸು. ವಾಕ್ಯ: ಹಸು ನಮಗೆ ಹಾಲು ಕೊಡುತ್ತದೆ. ನೆಕ್ಸ್ಟ್ ಪದ ಯಾವ್ದು ತಗೊಳ್ಳೋಣ? ನೆಕ್ಸ್ಟು 5ನೇದು ಕುದುರೆ. ಕುದುರೆ ಪದಕ್ಕೆ ಸ್ವಂತ ವಾಕ್ಯ ಮಾಡೋದು ಹೇಗೆ ಅಂತ ನೋಡೋಣ. ಕುದುರೆ ನೀವೆಲ್ಲ ನೋಡಿದ್ದೀರಾ ಅಲ್ವಾ? ಹಾಗಾದರೆ ಕುದುರೆಗೆ ಯಾವ ರೀತಿ ಒಂದು ಸ್ವಂತ ವಾಕ್ಯ ಮಾಡೋದು ನೋಡೋಣ. ಕುದುರೆ ವೇಗವಾಗಿ ಓಡುತ್ತದೆ. ಕುದುರೆ ಹೇಗೆ ಓಡುತ್ತೆ? ವೇಗವಾಗಿ ಓಡುತ್ತದೆ. ನೋಡಿ, ಸ್ವಂತ ವಾಕ್ಯ ಕುದುರೆ. ವಾಕ್ಯ: ಕುದುರೆ ವೇಗವಾಗಿ ಓಡುತ್ತದೆ. ನಂತರ 6ನೇದು ಒಂದು ವಾಕ್ಯ ನೋಡೋಣ. 6ನೇದು ಪದ ಇಲ್ಲಿ ನಾನು ಗಿಳಿ ತಗೊಂಡಿದ್ದೀನಿ. ಗಿಳಿಗೆ ಸ್ವಂತ ವಾಕ್ಯ ಏನು ಬರೀಬೋದು ನೋಡಿ. ಗಿಳಿಯ, ಗಾಗೆ ಈ ಮಾತ್ರ, ಲಾಗೆ ಈ ಮಾತ್ರ, ಗಿಳಿಯ. ಓಕೆ,
ಸ್ವರ ಸಾಗೆ ವಾ ಒತ್ತಕ್ಷರ ಸ್ವರ ಮಧುರ ಮಧುರ ನೋಡಿ ಗಿಳಿ ಪದಕ್ಕೆ ಸ್ವಂತ ವಾಕ್ಯ ಗಿಳಿಯ ಸ್ವರ ಮಧುರ. 7ನೇದು ಗಿಳಿ ಆಯಿತು. ನೆಕ್ಸ್ಟ್ ನಾನು ತಗೊಂಡಿದ್ದೀನಿ ಮನೆ ಪದಕ್ಕೆ ಸ್ವಂತ ವಾಕ್ಯ ರಚನೆ ಮಾಡುವುದು ಹೇಗೆ ನೋಡೋಣ. ನಮ್ಮ ಮನೆಯಲ್ಲಿ 4 ಜನ ವಾಸವಿದ್ದೇವೆ. ಎ ಮಾತ್ರ ಬೆ ಫುಲ್ ಸ್ಟಾಪ್ ಪೂರ್ಣ ವಿರಾಮ ಚಿಹ್ನೆ. ನೋಡಿ ಮನೆ ಪದಕ್ಕೆ ಸ್ವಂತ ವಾಕ್ಯ ನಮ್ಮ ಮನೆಯಲ್ಲಿ 4 ಜನ ವಾಸವಿದ್ದೇವೆ. ನಂತರ 8ನೇ ಪದ ನಾಯಿ. ಇಲ್ಲಿ ನಾಯಿ ಪದಕ್ಕೆ ಸ್ವಂತ ವಾಕ್ಯ ಮಾಡೋದು ಹೇಗೆ ನೋಡೋಣ. ನನ್ನ ನಾಯಿಯ ಹೆಸರು ರಾಕಿ. ನಿಮ್ಮ ನಾಯಿ ಹೆಸರೇನಿದೆ ಅದನ್ನು ನೀವಲ್ಲಿ ಬರೆಯಬಹುದು. ನಂತರ 9ನೇ ಒಂದು ಪದ ನೋಡೋಣ. ತಾಯಿ ಸ್ವಂತ ವಾಕ್ಯ ಮಾಡೋದು ಹೇಗೆ ನೋಡೋಣವಾ. ತಾಯಿ ನನ್ನ ತಾಯಿಯ ಹೆಸರು ಲಕ್ಷ್ಮಿ. ನೋಡಿ ತಾಯಿ ಪದಕ್ಕೆ ಸ್ವಂತ ವಾಕ್ಯ ನನ್ನ ತಾಯಿಯ ಹೆಸರು ಲಕ್ಷ್ಮಿ. 10ನೇದು ತಂದೆ. ಸ್ವಂತ ವಾಕ್ಯ ರಚನೆ ನನಗೆ ನನ್ನ ತಂದೆ ತುಂಬ ಇಷ್ಟ. ನೋಡಿ ತಂದೆ ಪದಕ್ಕೆ ಸ್ವಂತ ವಾಕ್ಯ ನನಗೆ ನನ್ನ ತಂದೆ ತುಂಬ ಇಷ್ಟ. ಮತ್ತೊಮ್ಮೆ ರೀಕ್ಯಾಪ್ ಮಾಡ್ಕೊಳ್ಳೋಣ ಎಲ್ಲ ಪದಗಳಿಗೆ ಸ್ವಂತ ವಾಕ್ಯವನ್ನು. ನೋಡಿ 10 ಸರಳ ಪದಗಳಿಗೆ ಸ್ವಂತ ವಾಕ್ಯ ರಚನೆ. ಮೊದಲನೇದು ಹುಲಿ, ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ. 2ನೇದು ನವಿಲು, ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲು. 3ನೇದು ಪುಸ್ತಕ, ನನಗೆ ಪುಸ್ತಕ ಓದುವುದು ಇಷ್ಟ. 4ನೇದು ಹಸು ನಮಗೆ ಹಾಲು ಕೊಡುತ್ತದೆ. 5ನೇದು ಕುದುರೆ ವೇಗವಾಗಿ ಓಡುತ್ತದೆ. ಗಿಳಿಯ ಸ್ವರ ಮಧುರ. 7ನೇದು ಮನೆ, ನಮ್ಮ ಮನೆಯಲ್ಲಿ 4 ಜನ ವಾಸವಿದ್ದೇವೆ. 8ನೇ ಪದ ನಾಯಿ, ನನ್ನ ನಾಯಿಯ ಹೆಸರು ರಾಖಿ. 9ನೇದು ತಾಯಿ, ನನ್ನ ತಾಯಿಯ ಹೆಸರು ಲಕ್ಷ್ಮಿ. ಕಡೆಯದು 10ನೇದು ತಂದೆ, ನನಗೆ ನನ್ನ ತಂದೆ ತುಂಬ ಇಷ್ಟ. ಇದಾಗಿದೆ 10 ಪದಗಳಿಗೆ ಸರಳವಾಗಿ ಸ್ವಂತ ವಾಕ್ಯ ರಚನೆ ಮಾಡುವುದು ಹೇಗೆ. ವಿಡಿಯೋ ಇಷ್ಟವಾದರೆ ತಪ್ಪದೆ ಲೈಕ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.